ಹೊಡೆದು ಓಡಿಸಿ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಹಳ್ಳಿಗಳಿಗೆ ಬಂದರೆ ಕಲ್ಲಿನಲ್ಲಿ ಹೊಡೆದು ಓಡಿಸಿ, ಕಲ್ಲಿನಲ್ಲಿ ಹೊಡಿರಿ ಅಂತ ಮಂಡ್ಯದಲ್ಲಿ ನಾರಾಯಣಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ನಡೆ ನುಡಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಈ ಯಾತ್ರೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸರ್ಕಾರವನ್ನು ನಡುಗಿಸುವ ಕೆಲಸವನ್ನು ನಾವು ಮಾಡಬೇಕಿದೆ ಅಂತ ಮಾತನಾಡಿದ್ದಾರೆ. ನಾವು ಈ ಮಡಿ ಮಂಡ್ಯದಲ್ಲಿ ಒಟ್ಟೊಟ್ಟಾಗಿ ಈಗ ಎಲ್ಲರೂ ಯಾರು ಕಾಂಗ್ರೆಸ್ನವರು ಯಾವ ಹಳ್ಳಿಗೆ ಬಂದ್ರು ಕಲ್ಲೊಡೆದು ಓಡೈಸುವಂತ ಕೆಲಸಗಳನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಆವಾಗಲೇ ಅವರಿಗೆ ತಕ್ಕ ಪಾಠ ಕಲಿಯೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ಮಡಿ ಮಂಡ್ಯ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಎಲ್ಲ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವ್ರಿಗೆ ಇರೋದಕ್ಕೆ ಹಕ್ಕಿದೆ. ಯಾಕೆ ನಾರಾಯಣಗೌಡರು ಹಂಗ್ಯಾಕೆ ಹೇಳಿದ್ರು ಕಾಂಗ್ರೆಸ್ನವ್ರು ಬಂದರೆ ಕಲ್ಲಲ್ಲಿ ಹೊಡೆದು ಓಡಿಸಿ ಅಂತ? ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು? ಇನ್ನೂ ಏನೆಲ್ಲ ಹೇಳಿದ್ರು ಆನಂದ್? ಶ್ರೀಲಕ್ಷ್ಮಿ, ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡ್ತಾ ಇದೆ ಅಂತ ಹೇಳಿ ನಿನ್ನೆಯಿಂದ ಆರಂಭ ಆಗಿರುವಂಥ BJPಯ ಜನಾಕ್ರೋಶ ಯಾತ್ರೆ ಎರಡನೇ ದಿನವಾದಂಥ ಇಂದು ಮಂಡ್ಯದಲ್ಲಿ ನಡೆಯಿತು. ಮಂಡ್ಯದಲ್ಲೂ ಕೂಡ BJPಯ ಜನಾಕ್ರೋಶ ಯಾತ್ರೆಗೆ ಒಂದು ಉತ್ತಮ ರೆಸ್ಪಾನ್ಸ್ ವ್ಯಕ್ತ ಆಯಿತು. ಏನು ವಿಜಯೇಂದ್ರ, ರೋಷಕ್, ಸದಾನಂದ ಗೌಡ ಸೇರಿದಂತೆ ಹಲವು ನಾಯಕರುಗಳು ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ನೂರಾರು ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೊದಲಿಗೆ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಆರಂಭವಾದಂಥ ಯಾತ್ರೆಯಲ್ಲಿ ಮೊದಲಿಗೆ ಅವರು ಏನು ಬಹಿರಂಗ ಸಮಾವೇಶವನ್ನು ಮಾಡಿದ್ರು. ಬಹಿರಂಗ ಸಭೆಯನ್ನು ಮಾಡಿ ಸರ್ಕಾರದ ವಿರುದ್ಧ ಎಲ್ಲ ನಾಯಕರುಗಳು ಕಿಡಿಯನ್ನು ಕರೆದ್ರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡ್ತಾ ಇರೋದ್ರ ವಿರುದ್ಧ ಕಿಡಿಯನ್ನು ಕರೆದ್ರು. ಇದೇ ವೇಳೆ ಮಾತಾಡಿದಂಥ ನಾರಾಯಣಗೌಡ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಏನು ಸರ್ಕಾರ ಪದೇ ಪದೇ ಬೆಲೆ ಏರಿಕೆಯನ್ನು ಮಾಡೋ ಮೂಲಕ ಬಡ ಜನರ ಜೇಬಿಗೆ ಕನ್ನ ಆಗ್ತಾ ಇದೆ. ಅದ್ರ ಜೊತೆಗೆ ಏನು 5 ಯೋಜನೆಗಳನ್ನು ಕೊಟ್ಟು 50 ಯೋಜನೆಗಳನ್ನು ಕಿತ್ಕೊಂಡಿದೆ. ಅದ್ರ ಜೊತೆಗೆ ಬಡ ಜನರ ಮೇಲೆ ಬರೆ ಆಗ್ತಾ ಇದೆ. ಆ ಸರ್ಕಾರದ ನಡೆ ನುಡಿಯ ಮೇಲೆ ಅಂದರೆ ಅವ್ರಿಗೆ ಪಾಠವನ್ನು ಕಲಿಸ್ಬೇಕು. ಅದಕ್ಕಾಗಿ ನಾವು ಯಾತ್ರೆಯನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ಸಿಗರು ಬಂದರೆ ಅವ್ರಿಗೆ ಕಲ್ಲಲ್ಲಿ ಹೊಡಿಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳುವ ಮೂಲಕ, ಹೊಡೆದು ಓಡಿಸ್ಬೇಕು ಅನ್ನೋ ಮಾಡೋ ಮೂಲಕ ಸರ್ಕಾರದ ವಿರುದ್ಧ ಅಂದರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದೆಲ್ಲ ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ಅನ್ನುವ ರೀತಿಯಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಹಳ್ಳಿಗಳಿಗೆ ಬಂದರೆ ಕಾಂಗ್ರೆಸ್ ನಾಯಕರುಗಳನ್ನು ಹೊಡೆದೋಡಿಸ್ಬೇಕು ಅನ್ನೋ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಕಲ್ಲಲ್ಲಿ ಹೊಡೆದು ಓಡಿಸಿ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಹಳ್ಳಿಗಳಿಗೆ ಬಂದರೆ ಕಲ್ಲಿನಲ್ಲಿ ಹೊಡೆದು ಓಡಿಸಿ, ಕಲ್ಲಿನಲ್ಲಿ ಹೊಡಿರಿ ಅಂತ ಮಂಡ್ಯದಲ್ಲಿ ನಾರಾಯಣಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ನಡೆ ನುಡಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಈ ಯಾತ್ರೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸರ್ಕಾರವನ್ನು ನಡುಗಿಸುವ ಕೆಲಸವನ್ನು ನಾವು ಮಾಡಬೇಕಿದೆ ಅಂತ ಮಾತನಾಡಿದ್ದಾರೆ. ನಾವು ಈ ಮಡಿ ಮಂಡ್ಯದಲ್ಲಿ ಒಟ್ಟೊಟ್ಟಾಗಿ ಈಗ ಎಲ್ಲರೂ ಯಾರು ಕಾಂಗ್ರೆಸ್ನವರು ಯಾವ ಹಳ್ಳಿಗೆ ಬಂದ್ರು ಕಲ್ಲೊಡೆದು ಓಡೈಸುವಂತ ಕೆಲಸಗಳನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಆವಾಗಲೇ ಅವರಿಗೆ ತಕ್ಕ ಪಾಠ ಕಲಿಯೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ಮಡಿ ಮಂಡ್ಯ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಎಲ್ಲ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವ್ರಿಗೆ ಇರೋದಕ್ಕೆ ಹಕ್ಕಿದೆ. ಯಾಕೆ ನಾರಾಯಣಗೌಡರು ಹಂಗ್ಯಾಕೆ ಹೇಳಿದ್ರು ಕಾಂಗ್ರೆಸ್ನವ್ರು ಬಂದರೆ ಕಲ್ಲಲ್ಲಿ ಹೊಡೆದು ಓಡಿಸಿ ಅಂತ? ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು? ಇನ್ನೂ ಏನೆಲ್ಲ ಹೇಳಿದ್ರು ಆನಂದ್? ಶ್ರೀಲಕ್ಷ್ಮಿ, ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡ್ತಾ ಇದೆ ಅಂತ ಹೇಳಿ ನಿನ್ನೆಯಿಂದ ಆರಂಭ ಆಗಿರುವಂಥ BJPಯ ಜನಾಕ್ರೋಶ ಯಾತ್ರೆ ಎರಡನೇ ದಿನವಾದಂಥ ಇಂದು ಮಂಡ್ಯದಲ್ಲಿ ನಡೆಯಿತು. ಮಂಡ್ಯದಲ್ಲೂ ಕೂಡ BJPಯ ಜನಾಕ್ರೋಶ ಯಾತ್ರೆಗೆ ಒಂದು ಉತ್ತಮ ರೆಸ್ಪಾನ್ಸ್ ವ್ಯಕ್ತ ಆಯಿತು. ಏನು ವಿಜಯೇಂದ್ರ, ರೋಷಕ್, ಸದಾನಂದ ಗೌಡ ಸೇರಿದಂತೆ ಹಲವು ನಾಯಕರುಗಳು ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ನೂರಾರು ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೊದಲಿಗೆ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಆರಂಭವಾದಂಥ ಯಾತ್ರೆಯಲ್ಲಿ ಮೊದಲಿಗೆ ಅವರು ಏನು ಬಹಿರಂಗ ಸಮಾವೇಶವನ್ನು ಮಾಡಿದ್ರು. ಬಹಿರಂಗ ಸಭೆಯನ್ನು ಮಾಡಿ
ಸರ್ಕಾರದ ವಿರುದ್ಧ ಎಲ್ಲ ನಾಯಕರುಗಳು ಕಿಡಿಯನ್ನು ಕರೆದ್ರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡ್ತಾ ಇರೋದ್ರ ವಿರುದ್ಧ ಕಿಡಿಯನ್ನು ಕರೆದ್ರು. ಇದೇ ವೇಳೆ ಮಾತಾಡಿದಂಥ ನಾರಾಯಣಗೌಡ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಏನೋ ಸರ್ಕಾರ ಪದೇ ಪದೇ ಬೆಲೆ ಏರಿಕೆಯನ್ನು ಮಾಡೋ ಮೂಲಕ ಬಡ ಜನರ ಜೇಬಿಗೆ ಕನ್ನ ಆಗ್ತಾ ಇದೆ. ಅದ್ರ ಜೊತೆಗೆ 5 ಯೋಜನೆಗಳನ್ನು ಕೊಟ್ಟು 50 ಯೋಜನೆಗಳನ್ನು ಕಿತ್ಕೊಂಡಿದೆ. ಅದ್ರ ಜೊತೆಗೆ ಬಡ ಜನರ ಮೇಲೆ ಬರೆ ಆಗ್ತಾ ಇದೆ. ಆ ಸರ್ಕಾರದ ನಡೆ ನುಡಿಯ ಮೇಲೆ ಅಂದರೆ ಅವ್ರಿಗೆ ಅವ್ರ ಪಾಠವನ್ನು ಕಲಿಸ್ಬೇಕು. ಅದಕ್ಕಾಗಿ ನಾವು ಯಾತ್ರೆಯನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ಸಿಗರು ಬಂದರೆ ಅವರಿಗೆ ಕಲ್ಲಲ್ಲಿ ಹೊಡಿಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳುವ ಮೂಲಕ, ಹೊಡೆದು ಓಡಿಸ್ಬೇಕು ಅನ್ನೋ ಮಾಡೋ ಮೂಲಕ ಸರ್ಕಾರದ ವಿರುದ್ಧ ಅಂದರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದೆಲ್ಲ ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ಅನ್ನುವ ರೀತಿಯಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಹಳ್ಳಿಗಳಿಗೆ ಬಂದರೆ ಕಾಂಗ್ರೆಸ್ ನಾಯಕರುಗಳನ್ನು ಹೊಡೆದೋಡಿಸ್ಬೇಕು ಅನ್ನೋ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ. ಕಲ್ಲಲ್ಲಿ ಹೊಡೆದು ಓಡಿಸಿ ಅಂತ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಹಳ್ಳಿಗಳಿಗೆ ಬಂದರೆ ಕಲ್ಲಿನಲ್ಲಿ ಹೊಡೆದು ಓಡಿಸಿ, ಕಲ್ಲಿನಲ್ಲಿ ಹೊಡಿರಿ ಅಂತ ಮಂಡ್ಯದಲ್ಲಿ ನಾರಾಯಣಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ನಡೆ ನುಡಿಗೆ ತಕ್ಕ ಪಾಠ ಕಲಿಸೋದಕ್ಕೆ ಈ ಯಾತ್ರೆ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಸರ್ಕಾರವನ್ನು ನಡುಗಿಸುವ ಕೆಲಸವನ್ನು ನಾವು ಮಾಡಬೇಕಿದೆ ಅಂತ ಮಾತನಾಡಿದ್ದಾರೆ. ನಾವು ಈ ಮಡಿ ಮಂಡ್ಯದಲ್ಲಿ ಒಟ್ಟೊಟ್ಟಾಗಿ ಈಗ ಎಲ್ಲರೂ ಯಾರು ಕಾಂಗ್ರೆಸ್ನವರು ಯಾವ ಹಳ್ಳಿಗೆ ಬಂದ್ರು ಕಲ್ಲೊಡೆದು ಓಡೈಸುವಂತ ಕೆಲಸಗಳನ್ನ ನಾವೆಲ್ಲ ಮಾಡಬೇಕಾಗ್ತದೆ. ಆವಾಗಲೇ ಅವ್ರಿಗೆ ತಕ್ಕ ಪಾಠ ಕಲಿಯೋದು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಾವು ಈ ಮಡಿ ಮಂಡ್ಯ ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಆನಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಆನಂದ್, ಎಲ್ಲ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಅವ್ರಿಗೆ ಇರೋದಕ್ಕೆ ಹಕ್ಕಿದೆ. ಯಾಕೆ ನಾರಾಯಣಗೌಡರು ಹಂಗ್ಯಾಕೆ ಹೇಳಿದ್ರು ಕಾಂಗ್ರೆಸ್ನವ್ರು ಬಂದರೆ ಕಲ್ಲಲ್ಲಿ ಹೊಡೆದು ಓಡಿಸಿ ಅಂತ? ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರು? ಇನ್ನೂ ಏನೆಲ್ಲ ಹೇಳಿದ್ರು ಆನಂದ್? ಶ್ರೀಲಕ್ಷ್ಮಿ, ಕಾಂಗ್ರೆಸ್ ಸರ್ಕಾರ ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡ್ತಾ ಇದೆ ಅಂತ ಹೇಳಿ ನಿನ್ನೆಯಿಂದ ಆರಂಭ ಆಗಿರುವಂಥ BJPಯ ಜನಾಕ್ರೋಶ ಯಾತ್ರೆ 2ನೇ ದಿನವಾದಂಥ ಇಂದು ಮಂಡ್ಯದಲ್ಲಿ ನಡೆಯಿತು. ಮಂಡ್ಯದಲ್ಲೂ ಕೂಡ BJPಯ ಜನಾಕ್ರೋಶ ಯಾತ್ರೆಗೆ ಒಂದು ಉತ್ತಮ ರೆಸ್ಪಾನ್ಸ್ ವ್ಯಕ್ತ ಆಯಿತು. ಏನೋ ವಿಜಯೇಂದ್ರ, ರೋಷಕ್, ಸದಾನಂದ ಗೌಡ ಸೇರಿದಂತೆ ಹಲವು ನಾಯಕರುಗಳು ಈ ಒಂದು ಯಾತ್ರೆಯಲ್ಲಿ ಭಾಗಿಯಾಗಿದ್ದರು. ನೂರಾರು ಸಂಖ್ಯೆಯಲ್ಲಿ BJP ಕಾರ್ಯಕರ್ತರು ಭಾಗಿಯಾಗಿದ್ದರು. ಮೊದಲಿಗೆ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಆರಂಭವಾದಂಥ ಯಾತ್ರೆಯಲ್ಲಿ ಮೊದಲಿಗೆ ಅವರು ಬಹಿರಂಗ ಸಮಾವೇಶವನ್ನು ಮಾಡಿದ್ರು. ಬಹಿರಂಗ ಸಭೆಯನ್ನು ಮಾಡಿ ಸರ್ಕಾರದ ವಿರುದ್ಧ ಎಲ್ಲ ನಾಯಕರುಗಳು ಕಿಡಿಯನ್ನು ಕರೆದ್ರು. ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡ್ತಾ ಇರೋದ್ರ ವಿರುದ್ಧ ಕಿಡಿಯನ್ನು ಕರೆದ್ರು. ಇದೇ ವೇಳೆ ಮಾತಾಡಿದಂಥ ನಾರಾಯಣಗೌಡ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರ ಪದೇ ಪದೇ ಬೆಲೆ ಏರಿಕೆಯನ್ನು ಮಾಡೋ ಮೂಲಕ ಬಡ ಜನರ ಜೇಬಿಗೆ ಕನ್ನ ಆಗ್ತಾ ಇದೆ. ಅದ್ರ ಜೊತೆಗೆ 5 ಯೋಜನೆಗಳನ್ನು ಕೊಟ್ಟು 50 ಯೋಜನೆಗಳನ್ನು ಕಿತ್ಕೊಂಡಿದೆ. ಅದ್ರ ಜೊತೆಗೆ ಬಡ ಜನರ ಮೇಲೆ ಬರೆ ಆಗ್ತಾ ಇದೆ. ಆ ಸರ್ಕಾರದ ನಡೆ ನುಡಿಯ ಮೇಲೆ ಅಂದರೆ ಅವ್ರಿಗೆ ಅವ್ರ ಪಾಠವನ್ನು ಕಲಿಸ್ಬೇಕು. ಅದಕ್ಕಾಗಿ ನಾವು ಯಾತ್ರೆಯನ್ನು ನಡೆಸ್ತಾ ಇದ್ದೀವಿ. ಜೊತೆಗೆ ಹಳ್ಳಿಗಳಲ್ಲಿ ಕಾಂಗ್ರೆಸ್ಸಿಗರು ಬಂದರೆ ಅವರಿಗೆ ಕಲ್ಲಲ್ಲಿ ಹೊಡಿಬೇಕು ಅನ್ನೋ ಒಂದು ಮಾತುಗಳನ್ನು ಹೇಳುವ ಮೂಲಕ, ಹೊಡೆದು ಓಡಿಸ್ಬೇಕು ಅನ್ನೋ ಮಾಡೋ ಮೂಲಕ ಸರ್ಕಾರದ ವಿರುದ್ಧ ಅಂದರೆ ಕಾಂಗ್ರೆಸ್ ನಾಯಕರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆದರೆ ಇದೆಲ್ಲ ಒಂದು ಕಡೆ ವಿವಾದಾತ್ಮಕ ಹೇಳಿಕೆ ಅನ್ನುವ ರೀತಿಯಲ್ಲಿ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಅಂದರೆ ಹಳ್ಳಿಗಳಿಗೆ ಬಂದರೆ ಕಾಂಗ್ರೆಸ್ ನಾಯಕರುಗಳನ್ನು ಹೊಡೆದೋಡಿಸ್ಬೇಕು ಅನ್ನೋ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಗಿದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.